ಎಂಬ ಟ್ರಂಪ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟ್ರಂಪ್ ಹೇಳಿಕೆ ಬಳಿಕ ಕಚ್ಚಾ ತೈಲ ದರ ಏಕಾಏಕಿ ಕುಸಿತವಾಗಿದೆ. ಇಲ್ಲಿ ಅಂದರೆ ಒಂದು ಬ್ರೇಕ್ ಅಂದ ತಕ್ಷಣ ಇದೊಂದು ಎಮೋಷನಲ್ ಗೇಮ್. ಇದು ಏನಾಗುತ್ತೆ, ನಿಮಗೆ ವ್ಯಾಪಾರಿ ದೃಷ್ಟಿಕೋನದಿಂದ ನೋಡಿದಾಗಲೂ ಕೂಡ ಒಳ್ಳೆ ಮೂವ್ ಇದು. ಇದನ್ನೇ ಇರಾನ್ ಕೂಡ ಒಂದು ಕಡೆ ಹೇಳ್ತಾ ಇದೆ. ಈಗ ತೈಲ ಬೆಲೆ ಏರಿಕೆ ಆಗ್ತಾ ಇದೆ, ಬ್ಯಾರಲ್ಗೆ ಡಾಲರ್ಗಳ ಲೆಕ್ಕದಲ್ಲಿ ಪ್ರತಿದಿನ ತುಂಬ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ. ಈ ಒಂದು ಬೆಲೆ ಏರಿಕೆಯನ್ನು ತಹಬದಿಗೆ ತರುವುದಕ್ಕೆ ಇಂಥ ಸ್ಟೇಟ್ಮೆಂಟ್ ಬೇಕಾಗಿತ್ತು. 5 ದಿನ ನಾನು ಯುದ್ಧ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತ ಹೇಳುವುದು ಬೇರೆ ಅಲ್ಲ, ಇಡೀ ಮಾರ್ಕೆಟ್ಗೆ ಒಂದು ಚೈತನ್ಯ ತುಂಬುವುದು ಬೇರೆ ಅಲ್ಲ. ಯುದ್ಧ ನಿಂತೋಯ್ತಂತೆ, ಇನ್ನೆಲ್ಲ ಸರಿಯಾಗಿಬಿಡುತ್ತೆ ಮಾರ್ಕೆಟು, ಇನ್ನು ಸರಿ ಹೋಗ್ಬಿಡುತ್ತೆ ಎಲ್ಲವೂ, ಸರಿ ಇನ್ನು ತೈಲ ಬೆಲೆ ಏರಿಸೋವಂತಿಲ್ಲ, ಇನ್ನು ಆರಾಮಾಗೆಲ್ಲ ಸಾಗುತ್ತಲ್ಲ ಅಂತ ಒಂದು ಮೂಡ್ಗೆ ಮಾರ್ಕೆಟ್ ಹೋಗುತ್ತಲ್ಲ. ಸೊ ಆ ಕಾರಣದಿಂದಾಗಿ ತೈಲ ದರ ಏಕಾಏಕಿ ಇಲ್ಲಿ ಕುಸಿತವಾಗಿದೆ. ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ 10% ಡಿಪ್, 10% ಕಡಿಮೆ ಆಗಿರೋದು ಕ್ರೂಡ್ ಆಯಿಲ್ನ ಬೆಲೆ. 10% ಕಚ್ಚಾ ತೈಲ ಬೆಲೆ ಪ್ರತಿ ಡಾಲರ್ಗೆ $101.3 ಇದೀಗ ಪ್ರತಿ ಬ್ಯಾರಲ್ಗೆ $101.3 ಇಲ್ಲಿ ಇಳಿಕೆ ಆಗಿರೋದು. ಅದು ಹೇಳ್ತಾ ಇದೆಯಲ್ಲ, ಅದನ್ನೇ ಒಂದು ಕಡೆ ಇಲ್ಲಿ ಇರಾನ್ ಕೂಡ ಅದನ್ನೇ ಮಾತಾಡ್ತಾ ಇದೆ. ಈ ಕದನ ವಿರಾಮ ಅಂತೂ ಯಾವುದೂ ಆಗಿಲ್ಲ ಇಲ್ಲಿ. ಆದರೆ ಈ ಥರದ್ದು ಕಚ್ಚಾ ತೈಲದ ವಿಚಾರದಲ್ಲಿ ವಿಶ್ವದ ಮಾರುಕಟ್ಟೆಗೆ ಚೇತೋಹಾರಿ ಮಾತುಗಳನ್ನು ಆಡುವಂತಹ ಮೂಲಕ ಎಲ್ಲ ಯುದ್ಧ ನಿಲ್ಲಿಸ್ಬಿಟ್ಟಿದ್ದೀವಿ ಹಾಗೆ ಹೇಗೆ ಅಂತ ಹೇಳುವ ಮೂಲಕವಾಗಿ ಟ್ರಂಪ್ ಈ ಟ್ರಿಕ್ಸನ್ನಲ್ಲಿ ಬಳಸಿದ್ದಾರೆ ಅಷ್ಟೇ ವಿನಃ ಯುದ್ಧ ಏನು ನಿಂತಿಲ್ಲ. ನಮ್ಮ ಮತ್ತು ಅಮೆರಿಕದ ನಡುವೆ ಯಾವ ತರಹದ ಮಾತುಕತೆ ಕೂಡ ಆಗಿಲ್ಲ ಅಂಥೇಳಿ ಇರಾನ್ ಒಂದು ಕಡೆ ಸ್ಪಷ್ಟಪಡಿಸ್ತಾ ಇದೆ.